ಜ್ಞಾನದ ಗುರುಭ್ಯೋ ನಮಃ. ಎಲ್ಲ ಪತ್ರಕರ್ತ ಮಿತ್ರರೇ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ನಾಯಕರು, ನಾನು ಯಾಕೆಂದರೆ ಹೆಸರು ಹೇಳೋಕ್ಕೆ ಹೋಗಲ್ಲ, ಎಲ್ಲ ನನ್ನ ನಾಯಕರು. ಹಾಗೆಯೇ ಮೊನ್ನೆ ಒಂದು ಸರಿ ಇದನ್ನು ನಿಮ್ಮ ಪತ್ರಕರ್ತರನ್ನ ಭೇಟಿ ಮಾಡಿ ನಾವೇನು ಹೇಳಿರಬೇಕು ಅದನ್ನು ಹೇಳಿದ್ದೀವಿ. ನಂತರ ಈಗ ಯಾಕೆ ಕರೆದೆ ಅಂದರೆ ಮೊನ್ನೆ ಒಂದಿನ ನಮ್ಮ BJPಯವರು ಪ್ರೆಸ್ ಮೀಟ್ ಮಾಡ್ಯಾರ. ಪ್ರೆಸ್ ಮೀಟ್ ಮಾಡಿದಾಗ ಏನಂದಿದ್ದಾರೆ ಅಂದರೆ ನಮ್ಮ ನಾಯಕರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ಯಾರ. ಹಾಗಾಗಿ ನಾನು ಅದ್ರ ಬಗ್ಗೆ ತಮ್ಮ ಹತ್ರ ಮಾತಾಡಬೇಕು ಅಂತ ಕರೆದೆ. ಈಗ ರಾಜೇಗೌಡರು ನಮ್ಮ ನಾಯಕರು, ಸುಧೀರ್ ಕುಮಾರ್ ಮುರಳಿ ನಮ್ಮ ನಾಯಕರು, ರವಿಶಂಕರ್ ನಮ್ಮ ನಾಯಕರು. ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾಕೆಂದರೆ ಅವರು ಪಕ್ಷಕ್ಕಾಗಿ ಮತ್ತು ನ್ಯಾಯಕ್ಕಾಗಿ ಮತ್ತು ಸತ್ಯಕ್ಕಾಗಿ ಅವರು ತ್ಯಾಗ ಮಾಡ್ತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ಸುಧೀರ್ ಕುಮಾರ್ ಅವರ ಬಗ್ಗೆ, ಸುಧೀರ್ ಮುರಳಿ ಅವರ ಬಗ್ಗೆ ಅವರು ಏನೇ ಮಾತಾಡಿದ್ರು ಸುಧೀರ್ ಮುರಳಿ ವ್ಯಕ್ತಿತ್ವಕ್ಕೆ ಏನು ಚ್ಯುತಿ ಬರೋದಿಲ್ಲ. ಸುಧೀರ್ ಮುರಳಿಯಾಗೇ ಇರ್ತಾರೆ. ಯಾಕೆಂದರೆ ಸುಧೀರ್ ಮುರಳಿ ಜಾಸ್ತಿ ಯಾವುದೇ ಒಂದು ಇದ್ದಿದ್ರೂ ಹೆಚ್ಚಿನದಾಗಿ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಆ ಬಗ್ಗೆ ಹೋರಾಟ ಮಾಡ್ತಾರೆ. ಹಾಗಾಗಿ ಸುಧೀರ್ ಮುರಳಿಯವರನ್ನ ಬಾಯಿಯನ್ನು ಎಲ್ಲೋ ಒಂದು ಕಡೆ ನಾವು ಮುಚ್ಚಿಸಿದರೆ ನಮಗೇನೋ ಒಂದು ಹೆಲ್ಪ್ ಆಗುತ್ತಾನೋ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಆರೋಪಗಳನ್ನು ಸುಧೀರ್ ಮುರಳಿ ಅವರ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ನಾವೆಲ್ಲ ನಮ್ಮ KPCC ವಕ್ತಾರರವರು, ನಮ್ಮ ನಾಯಕರವರು ಅವ್ರನ್ನ ನಾವು ಸಮರ್ಥನೆ ಮಾಡ್ತಿರ್ತೇವೆ. ಹಾಗೇನೆ ಇವರಿಗೊಂದು ಪ್ರಶ್ನೆ ಕೇಳಕ್ಬಿಡ್ತೀನಿ. ಈಗ ಈ ಒಂದು ಚುನಾವಣೆ ವಿಷಯ ಏನು ನಡೀತಾ ಇದೆ ತಮಗೆಲ್ಲ ಗೊತ್ತಿದೆ. ಇದು ನ್ಯಾಯಾಲಯದಿದೆ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆನೂ ಇದೆ. ಈಗ ಮೊನ್ನೆ ಇದರಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ. ಹಾಗೆ ಮೊನ್ನೆ ನಾನು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾತಾಡ್ತಾ ಅವ್ರು ಹೇಳಿದ್ದನ್ನು ಒಂದನ್ನು ನೋಡಿದೆ. ಶಂಕರಾಚಾರ್ಯ ವಿಗ್ರಹನ ಸ್ಥಾಪನೆ ಮಾಡೋದಕ್ಕೆ ಬಿಡದೆ ಹೋಗಿದ್ದಕ್ಕೆ ರಾಜೇಗೌಡರಿಗೆ ಸೋಲಾಯಿತು. ಈಗ ನಾವೇನು ಹೇಳಬೇಕು? ಈಗ ಅವರು ಮಾಡಿದ್ರಿಂದ ಅವ್ರಿಗೆ ಸೋಲಾಯಿತು ಅಂತ ಹೇಳೋಕ್ಕಾಗತ್ತಾ? ಅವರೇನು ಈ ಥರ ಮಾತಾಡ್ತಾರೆ ಅಂತ ನಾವು ಆ ಥರ ಮಾತಾಡೋಕ್ಕೆ ಹೋಗಲ್ಲ. ಅವರ ಇದು ಏನು ರಾಜಕೀಯಕ್ಕೋಸ್ಕರ ದೇವರನ್ನ ಆಮೇಲೆ ಇದು ಹಿಂದೂ ಧರ್ಮಗಳನ್ನು ಉಪಯೋಗಿಸಿರ್ತಾರೆ. ನಾವು ಆ ಥರ ಉಪಯೋಗಿಸೋರಲ್ಲ. ನಾನು ಈಗ ಮೊದಲನೇದಾಗಿ ನಾನು BJPಯವ್ರಿಗೆ ಪ್ರಶ್ನೆ ಕೇಳ್ತೀನಿ. ಇದು ತನಿಖೆ ಆಗಲಿ. ಯಾಕೆ ತನಿಖೆ ಬೇಡ ಅಂತಾರೆ? ತನಿಖೆ ಆಗಲಿ. ಈಗ ಚಾರ್ಜ್ ಶೀಟ್ ಕೊಟ್ಟಿರೋದಕ್ಕೆ ಯಾಕೆ ಸ್ಟೇ ಹೋಗೋಕೆ ನೋಡ್ತಾರೆ? ತನಿಖೆ ಆಗಲಿ. ತನಿಖೆಯಾಗಿ ಸತ್ಯ ಹೊರಬರಲಿ. ಈಗ ಯಾಕೆಂದರೆ ಈಗ ಅದ್ದಡ ಸತೀಶ್ ಅವರು BJP ಪಕ್ಷದ ಸಕ್ರಿಯ ಕಾರ್ಯಕರ್ತರು, ನಾಯಕರು. ರಾಮಸ್ವಾಮಿ ಅವರು BJPಯ ನಾಯಕರು. ಅವರು ದೇವಸ್ಥಾನದಲ್ಲಿ ಹೋಗಿ ಅದು ಸರಿ ಇದೆ ಅಂತ ಹೇಳಿ ಪ್ರಮಾಣ ಮಾಡಿ, ಹಾಗೇನಾದ್ರು ಅವ್ರು, ಯಾಕೆಂದ್ರೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ ಇವರು. ಆ ಉದ್ದೇಶಕ್ಕೆ ಅವರು ಅದು ಸರಿ ಇದೆ ಅಂತ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಿದ್ದಾರೆ. ಹಾಗಾಗಿ ಅದು ಅವತ್ತಿನ ಇವರು ತಿದ್ದಿಲ್ಲ ಅಂದರೆ ಇವರು ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿ, ತನಿಖೆ ಆಗಲಿ ಅಂತ ಹೇಳಿ. ಇವರು ಅವತ್ತು ನಾನು ಕೌಂಟಿಂಗಲ್ಲಿ ಒಳಗಿದ್ದೆ, ನಾನು ನೋಡಿದ್ದೀನಿ ಅವತ್ತು ಏನು ಮತ ಆಗಿತ್ತು. ಮೊನ್ನೆ ಇವರು ಹೇಳಿದ್ರು ಹೀಗೆ ನಾವು ಅವತ್ತೇ ರೀಕೌಂಟಿಂಗ್ ಕೊಟ್ಟು ಕೌಂಟ್ ಮಾಡಲಿಲ್ಲ. ಇವ್ರಿಗೆ ಕೌಂಟ್ ಮಾಡೋಕ್ಕೆ ಕೇಳಿದ್ದೇನು, ರಿಜೆಕ್ಟ್ ಆಗಿದೆ 279 ಮತನ ಈ ಕೌಂಟ್ ಮಾಡಿ ನನಗೆ ಬಂದು ಮತ ಇದೆ ಅಂತ ಉದ್ದೇಶಕ್ಕೆ ಇವರು ಲೆಟರ್ ಬರ್ದು ಕೊಟ್ಟಿದ್ರು. ಅದನ್ನು ಮೊನ್ನೆ ಕೌಂಟ್ ಆಗಿದೆ. ಅದರಲ್ಲಿ 3 ರಾಜೇಗೌಡರಿಗೆ ಬಿದ್ದಿದೆ, ಇವರಿಗೆ 2 ಬಿದ್ದಿದೆ, ಇನ್ನು 3 ಇತರರಿಗೆ ಬಿದ್ದಿದೆ. ಹಾಗಾಗಿ ಒಂದೊಂದು ಬಂಡಲ್ 25 ಬಂಡಲ್ ಏನಿತ್ತು ಅವತ್ತು ನಾನು ನೋಡಿದ್ದೀನಿ. ಫಸ್ಟ್ ರೌಂಡಲ್ಲಿ 55, ಒಂದು ಬಂಡ್ಲಲ್ಲಿ 25ಕ್ಕೆ 25 ರಿಜೆಕ್ಟ್ ಮಾಡಿದ್ದಾರೆ, ಇನ್ನೊಂದು ಬಂಡ್ಲಲ್ಲಿ 30ಕ್ಕೆ 30 ರಿಜೆಕ್ಟ್ ಮಾಡಿದ್ದಾರೆ. ಮತ್ತು ಉಳಿದ ಎಲ್ಲ ಓಟು ಸಿಂಧುವಾಗಿತ್ತು ಆ ಫಸ್ಟ್ ರೌಂಡಲ್ಲಿ. 2ನೇ ರೌಂಡಲ್ಲಿ 30 ಓಟು ಒಂದೇ ಬಂಡ್ಲು ರಿಜೆಕ್ಟ್ ಆಗಿದೆ, ಮತ್ತು ಉಳಿದ ಬಂಡ್ಲೆಲ್ಲ ಸರಿ ಇದೆ. 3ನೇ ರೌಂಡಲ್ಲಿ 170ಕ್ಕೆ 170 ರಿಜೆಕ್ಟ್ ಆಗಿದೆ. 4ನೇ ರೌಂಡಲ್ಲಿ ಅಷ್ಟು ಓಟು ಸರಿ ಇದೆ. ನಾನು ಅವತ್ತು ಒಳಗಡೆ ಇದ್ದೆ. ಸ್ಕೆಚ್ ಪೆನ್ನಲ್ಲಿ ಓಟ್ ಹಾಕಿದವರಿಗೆ ಬೇರೆ ಪೆನ್ನಲ್ಲಿ ಮತ್ತೊಂದು ಓಟ್ ಆಗಿದೆ. ನಾನು ನೋಡಿದ್ದೀನಿ. ಇದು ನಾನು ಎಲ್ಲಿ ಬೇಕಾದ್ರೂ ಪ್ರಮಾಣ ಮಾಡೋಕ್ಕೆ ರೆಡಿ ಇದ್ದೀನಿ. ಕೆಲವುದು ಬ್ಲ್ಯಾಕ್ ಇಂಕಲ್ಲಿ ಕೆಲವರು ವೋಟ್ ಮಾಡಿದ್ದಾರೆ, ಬ್ಲೂ ಇಂಕಲ್ಲಿ ಇನ್ನೊಂದು ಟಿಕ್ ಆಗಿದೆ. ಇದನ್ನೆಲ್ಲ ತನಿಖೆ ಆಗಿ ಅದನ್ನು FSL ತನಿಖೆ ಆಗಿದ್ರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಸುಮ್ಮನೆ ನನಗೆ ಮಾತಾಡಕ್ಕೆ ಬರುತ್ತೆ ಅಂತ ಏನೇನೋ ಮಾತಾಡಿ ಜನಗಳ ದಾರಿ ತಪ್ಪಿಸಕ್ಕಂಥದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ವಿರೋಧ ಇದೆ. ಹಾಗಾಗಿ ನಾನು ಅವ್ರಿಗೆ ಹೇಳೋದು ಇಷ್ಟೇನೆ, ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ, ದೇವರ ಮೇಲೆ ನಮಗೆ ನಂಬಿಕೆ ಇದೆ. ಹಾಗಾಗಿ ನಾವು ದೇವಸ್ಥಾನದಲ್ಲೂ ಹೋಗಿ ಇದರಲ್ಲಿ ನಾವು ಏನು ನಮ್ಮದು ತಪ್ಪಿಲ್ಲ. ಯಾಕೆಂದ್ರೆ ಇವ್ರಿಗೆ 3 ವರ್ಷ ಕಡಿಮೆ ಆಯ್ತು. ಅವತ್ತು ಫಸ್ಟ್ ಗೆದ್ದ ತಕ್ಷಣ ಹೇಳಿದ್ದು ನಾವು 3 ವರ್ಷ ಹೋಯ್ತು, ಪುಕ್ಸಟ್ಟೆ 3 ವರ್ಷ ಇವರು ಉಪಯೋಗಿಸ ತನಿಖೆ ಮಾಡಿಸ್ಲಿ. ಇವರು 3 ವರ್ಷ ಹೋಗಿದೆಲ್ಲ, ಇವ್ರು ಕೇಳಲಿ 3 ವರ್ಷ ನಮ್ಗೆ ತೊಂದರೆ ಆಗಿದೆ, ನಮಗೆ ಅಧಿಕಾರ ಸಿಕ್ಕಿಲ್ಲ, ಅದ್ರ ತನಿಖೆ ಆಗಲಿ ಅಂತ. ತನಿಖೆ ಮಾಡಿದ್ರೆ ಇವ್ರಿಗೆ ಏನು ತೊಂದರೆ ಆಗುತ್ತೆ? ಎಲ್ಲೂ ಇವರು ತನಿಖೆ ಬಗ್ಗೆ ಮಾತಾಡಲ್ಲ.
ಬೇರೆ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಹಾಗಾಗಿ ನಾನು ಈ ಏನು ಅಂದರೆ ಬಿ ಜೆ ಪಿಯವ್ರಿಗೆ ಹೇಳೋದು ಇಷ್ಟೇ, ಸತ್ಯಾಸತ್ಯತೆ ನ್ಯಾಯಾಲಯದಲ್ಲಿ ಹೊರಬರುತ್ತೆ. ತನಿಖೆಯನ್ನು ಎರಡು ಪಾರ್ಟಿಗೆ, ನಾವು ತಪ್ಪು ಮಾಡಿದರೆ ನಾವು ಶಿಕ್ಷೆ ಅನುಭವಿಸ್ತೀವಿ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅನುಭವಿಸ್ಲಿ, ಇಬ್ಬರಿಗೂ ಒಂದೇ ತಾನೇ. ರಾಜೇಗೌಡರು ತಪ್ಪಿದ್ರೆ ರಾಜೇಗೌಡರಿಗೆ ಶಿಕ್ಷೆ ಆಗಲಿ, ಜೀವರಾಜ್ ತಪ್ಪಿದ್ರೆ ಜೀವರಾಜ್ ಶಿಕ್ಷೆ ಆಗಲಿ. ಹಾಗಾಗಿ ಇದು ನ್ಯಾಯಾಲಯದಲ್ಲಿ ತನಿಖೆ ಮೂಲಕ ಹಾಗೂ ನ್ಯಾಯಾಲಯದಲ್ಲಿ ಇದು ತೀರ್ಮಾನ ಆಗೋದಿದೆ. ಇದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಇನ್ನೇನು ಹೇಳೋದಿಲ್ಲ. ನಮ್ಮ ಮುಂದಿನದಾಗಿ ಶಿವಮೂರ್ತಿಯವರು ಈ ಬಗ್ಗೆ ಒಂದೆರಡು ಮಾತನ್ನು ಆಡ್ತಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, 257 ಓಟು ಡಬಲ್ ಟಿಕ್ ಆಗಿರೋದು, ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳ್ಕೊಂಡು ನಾವು ಹೇಳ್ತೀವಿ. ಒಂದು ಹಾಗೆ ಫಸ್ಟ್ 2023 ಚುನಾವಣೆ ನಡೀತಲ್ಲ, ಇನ್ವ್ಯಾಲಿಡನ್ನ ವ್ಯಾಲಿಡ್ ಅಂತ ಇಟ್ಟು ಅಂತ BJP ಅವರು ಏನು ಆಪಾದನೆ ಮಾಡ್ತಾ ಇದ್ದಾರೆ, ಅವರ ಚುನಾವಣೆ ಕೌಂಟಿಂಗ್ ಏಜೆಂಟ್ ಹೇಳ್ತಾರೆ, ಚುನಾವಣೆ ಏಜೆಂಟ್ ಹೇಳ್ತಾರೆ BJP ಪಕ್ಷದವರೇ, ನಮ್ಮ ಕಾಂಗ್ರೆಸ್ ಅವರೆಲ್ಲ ಅವರು ಕರೆಕ್ಟ್ ಇತ್ತು ಅಂತ ಹೇಳ್ಕೊಂಡು ಹೇಳ್ತಾರೆ. ನಮ್ಮ BJPಯ ಅಭ್ಯರ್ಥಿ ಹಾಗೂ ನಮ್ಮ ಶೃಂಗೇರಿಯ ಮೊನ್ನೆ ಏನು ಪ್ರೆಸ್ ಮೀಟ್ ಮಾಡಿದ್ರು, ಅವರು ಯಾಕೆ ತನಿಖೆಗೆ ಒತ್ತಾಯ ಮಾಡ್ತಿಲ್ಲ ಅಂತೇಳಿ ನಮ್ಗೆ ಆಶ್ಚರ್ಯ ಆಗ್ತಿದೆ. ನಾನು ನಿಮಗೆ ಪತ್ರಕರ್ತರಿಗೆ ಒಂದು ಪ್ರಶ್ನೆ ಕೇಳೋದು ನಾನು ಇಷ್ಟಪಡ್ತೀನಿ, ನೀವು ಯಾಕೆ ಅವ್ರು ಪ್ರಶ್ನೆ ಮಾಡಲಿಲ್ಲ, ನೀವು ತನಿಖೆಗೆ ಯಾಕೆ ಒತ್ತಾಯ ಮಾಡಲಿಲ್ಲ ಅಂತ ಕೇಳಲಿಲ್ಲ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಯಾಕೆಂದರೆ 257 ಓಟು ಡಬಲ್ ಟಿಕ್ ಮಾಡ್ತಾರೆ, ಇನ್ವ್ಯಾಲಿಡ್ ಮಾಡ್ತಾರೆ ಅಂದರೆ ಅಲ್ಲಿ ಮತದಾನ ಮಾಡಿರೋದು ಯಾವ ಚುನಾವಣೆಗೆ ನೇಮಕ ಆಗಿರ್ತಾರೋ ಅಧಿಕಾರಿಗಳು ಅವ್ರನ್ನೇ, ಅವರಿಗೆ ಬ್ಯಾಲೆಟ್ ಕೊಟ್ಟಿರೋದು, ಫೋಟೋ ಬ್ಯಾಲೆಟ್ ಅವರಿಗೆ ಇಶ್ಯೂ ಮಾಡಿರೋದು. ಅವರು ಮತ ಹಾಕುವವರಿಗೆ ಅವರೇ ಡೈರೆಕ್ಷನ್ ಕೊಡುವವರು ಡಬಲ್ ಟಿಕ್ ಮಾಡಿ ಇನ್ವ್ಯಾಲಿಡ್ ಮಾಡೋಕ್ಕೆ ಸಾಧ್ಯ ಅನ್ನೋದೊಂದು ಲಾಜಿಕ್ ಯೋಚನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅದಕ್ಕೆ ಒತ್ತಾಯ ಮಾಡ್ತೀವಿ. ಯಾರಿಗೆ ಅನ್ಯಾಯ ಆಗಿದ್ರು ಅನ್ಯಾಯ, ಅವ್ರು ಹೇಳೋ ಪ್ರಕಾರ ಅವರಿಗೆ ಅನ್ಯಾಯ ಆಗಿ ತನಿಖೆ ಆಗಲಿ, ಒಳ್ಳೆ ಉನ್ನತ ಮಟ್ಟದ ಅಧಿಕಾರಿಗಳನ್ನ ನೇಮಿಸಿ ತನಿಖೆ ಆಗಲಿ. ಅದು ಯಾರು ತಪ್ಪು ಮಾಡಿದ್ದಾರೆ, ಯಾವ ಅಧಿಕಾರಿ 23ರಲ್ಲೇ ತಪ್ಪು ಮಾಡಿದರೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ. ಜನಗಳಿಗೆ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆನೇ ಜನಗಳಿಗೆ ನಂಬಿಕೆ ಹೋಗ್ತದೆ ಈ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ. ಹಾಗಾಗಿ ಈಗ ಏನು ಸುಪ್ರೀಂ ಕೋರ್ಟಲ್ಲಿದೆ, ಅವರು ಏನು ತೀರ್ಪು ಕೊಡ್ತಾರೆ, ತನಿಖೆಗೆ ಆದೇಶ ಕೊಡ್ಬೋದು. ತನಿಖೆ ಆದರೆ ಎಲ್ಲ ಸತ್ಯ ಹೊರಬರ್ತದೆ ಅಂತ ನಮ್ಮದು ಅಭಿಪ್ರಾಯನ ಹೇಳ್ತಿದ್ವಿ. BJPಯಲ್ಲಿ ಸ್ಪಷ್ಟವಾಗಿ ಮೊನ್ನೆ ಪ್ರೆಸ್ ಮೀಟಲ್ಲಿ ನಾನು ನೋಡಿದೆ, ಅವ್ರಿಗೆ ಏನಾಗಿದೆ ಅಂದರೆ ಸತ್ಯ ಹೇಳಬಾರ್ದು. ಇನ್ನು ಮುಂದೆ ನಮ್ಮ ನಾಯಕರು ಅವ್ರ ಬಗ್ಗೆ ಹೇಳೋದನ್ನು ನಿಲ್ಲಿಸಿ 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 ಅಂತ ಹೇಳ್ತಾರೆ. ಅಂದರೆ ಅಲ್ಲೇ ಗೊತ್ತಾಗುತ್ತೆ ಸತ್ಯವನ್ನು ನಾವು ಹೇಳಬಾರ್ದು ಅನ್ನೋದು ಮುಖ್ಯ ಉದ್ದೇಶ. ನೀವು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ನಮ್ಮ ನಾಯಕರುಗಳ ಬಗ್ಗೆ ಮಾತಾಡಿದ್ರೆ, ಸುಧೀರ್ ಕುಮಾರ್ ಮುರಳಿ ಆಗ್ಬೋದು, ರಾಜೇಗೌಡರು ಆಗ್ಬೋದು, ರವಿಶಂಕರ್ ಬಗ್ಗೆ ಆಗ್ಬೋದು. ನೀವು ಯಾಕೆ CT ರವಿಯವ್ರ ಬಗ್ಗೆ ನೀವು ಪ್ರಶ್ನೆ ಇತ್ತಲ್ಲ? CT ರವಿಯವ್ರು ಏನು ಹೇಳಿದ್ದಾರೆ? 23ರಲ್ಲಾದರೂ ತಪ್ಪಾಗಿರ್ಬೋದು, 26ರಲ್ಲಾದರೂ ತಪ್ಪಾಗಿರ್ಬೋದು, ತನಿಖೆ ಮಾಡಿ ಅಂತೇಳಿ CT ರವಿ ಹೇಳ್ತಿದ್ದಾರೆ. ಅವ್ರ ಬಗ್ಗೆ ನೀವು ಪ್ರಶ್ನೆ ಮಾಡ್ಬೋದಲ್ಲ ನೀವು. ಹಾಗೆ ರಾಮಸ್ವಾಮಿಯವರು ಜಿಲ್ಲೆಯ ಮುಖಂಡರಿದ್ದಾರೆ. ಅದಡ್ಡ ಸತೀಶ್ ಅವರು ಈಗ ರೀಸೆಂಟಾಗಿ ಎಲೆಕ್ಷನ್ ಚುನಾವಣೆ ಗೆದ್ದು DCC ಬ್ಯಾಂಕಿನ ನಿರ್ದೇಶಕ ಕೂಡ ಆಗಿದೆ. ಅವ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಇತ್ತಲ್ಲ? ನಾನು ನಿಜವಾಗ್ಲೂ ಮೊನ್ನೆ ಪ್ರೆಸ್ ಮೀಟು BJP ಮಾಡ್ತಾರೆ ಅಂದ್ಕೊಂಡಾಗ ನಾನೇನು ಅಂದ್ಕೊಂಡಿದ್ದೆ, ಎಲ್ಲೋ ರಾಮಸ್ವಾಮಿಯವ್ರ ವಿರುದ್ಧನೋ ಅದಡ್ಡ ಸತೀಶ್ ಅವ್ರ ವಿರುದ್ಧ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವ್ರು ಮಾಡಿರೋ ಪ್ರೆಸ್ ಮೀಟು ನಮ್ಮ ನಾಯಕರ ವಿರುದ್ಧ ಮಾಡಿದ್ದಾರೆ. ಮತ್ತೊಂದು ನಮ್ಮ ತಾಲೂಕು ಅಧ್ಯಕ್ಷ BJP ಅಧ್ಯಕ್ಷ ಹೇಳ್ತಾರೆ, ಯಾರಿಗೆ ಟಿಕೆಟ್ ಆಗುತ್ತೋ ಏನೋ ಅದು ಚರ್ಚೆ ಬಿಡಿ ಅಂತಾರೆ. ಅಂದರೆ BJPಲೇ ಗೊಂದಲ ಇದೆ, ಜೀವರಾಜ್ ನೆಕ್ಸ್ಟ್ ಟಿಕೆಟ್ ಕೊಡ್ತಾರೆ ಇಲ್ಲ, ಅವರಲ್ಲೇ 3-4 ಟೀಮ್ಗಳಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದೇ ಅವರು. ನಾವೇನು ಕಾಂಗ್ರೆಸ್ನವ್ರು ಮಾತಾಡ್ತಿಲ್ಲ, BJP ಅಧ್ಯಕ್ಷರು ಮೊನ್ನೆ ಮಾತಾಡಿದ್ರು, ನಿಮ್ಮ ಮಾಧ್ಯಮದಲ್ಲೇ ಮಾತಾಡಿದ್ದಾರೆ. ಮೊನ್ನೆ ನಾವು ಕಾಂಗ್ರೆಸ್ ಅಂತ ಚರ್ಚೆ ಮಾಡಿದ್ದಲ್ಲ. ಯಾರಿಗಾರು ಟಿಕೆಟ್ ಕೊಡ್ತೀವಿ, ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ ನಾನು ಹೇಳ್ತೇನೆ. ಈ ವಿಚಾರದಲ್ಲಿ ರಾಜ್ಯ BJPನೂ ಅಷ್ಟೇ, ಕೇಂದ್ರ BJPನೂ ಅಷ್ಟೇ ಜೀವರಾಜ್ ಅವ್ರ ಪರ ನಿಲ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ತಪ್ಪಾಗಿದೆ ಅನ್ನೋ ಕಾರಣಕ್ಕಾಗಿ ನೀವು ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ ಒಂದು 6-7 ದಿವಸದಿಂದ ಯಾರೂ ಜೀವರಾಜ್ ಪರವಾಗಿ ಮಾತನಾಡ್ತಿಲ್ಲ. ಯಾಕಂದರೆ ಇನ್ನೊಂದು ಕಡೆ ತಪ್ಪಾಗಿದೆ ಅನ್ನೋ ದೃಷ್ಟಿ. ನೀವಾಗಾದ್ರೂ ಒಂದು FIR ಮಾಡಿಸ್ಬೋದಿತ್ತಲ್ಲ, 2023ರಲ್ಲಿ ಸರಿಯಾಗಿ ನಡೆದಿಲ್ಲ, ಇಲ್ಲೇನೋ ಅವ್ಯವಹಾರ ಆಗಿದೆ ಅಂತ ಮಾಡಿಸ್ಬೋದಿತ್ತಲ್ಲ, ಯಾಕೆ ಮಾಡಿಸಿಲ್ಲ ನೀವು? ಈಗಲಾದ್ರೂ ನಿಮ್ಗೆ ಅವಕಾಶ ಇದೆ, ಅಲ್ಲಿ ಮಾಡ್ಬೋದಲ್ಲ. ಈಗ ಇವ್ರ ಮೇಲೆ FIR ಆಗಿಲ್ವಲ್ಲ, ನೀವು ಒಂದು FIR ಮಾಡಿ, ತನಿಖೆ ಆಗಲಿ ಅಂತ FIR ಮಾಡಿ, ಸತ್ಯಾಸತ್ಯತೆ ಹೊರಗೆ ಬರಲಿ. ಮತ್ತೊಂದು, ದೇವರನ್ನ ಬೀದಿಗೆ ತಂದಿಟ್ಟು ರಾಜಕಾರಣ ಮಾಡಿ ಚುನಾವಣೆಗೆ ಗೆದ್ದಿದ್ದು ಬಂದಿದ್ದೆಲ್ಲ ಇವರೇ ಅಲ್ವಾ? ಇವ್ರು ಯಾಕೆ ಪ್ರಮಾಣಕ್ಕೆ ಬರಲ್ಲ? ಕಾಂಗ್ರೆಸ್ನವ್ರು ಯಾರು ಪ್ರಮಾಣಕ್ಕೆ ಕರೆದಿದ್ದಲ್ಲ. ಮೊನ್ನೆ ಕರೆದಿರೋದು ಪತ್ರಿಕಾ ಮಿತ್ರರು, ನಮ್ಮೂರ ವಾರ್ತೆ ಪತ್ರಿಕಾ ಮಿತ್ರ ಬಳಗ ಮತ್ತು ಕೊಪ್ಪದೆಲ್ಲ ಪತ್ರಿಕಾ ಮಿತ್ರರು ಮೊನ್ನೆ ಕರೆದಿರೋದು. ಅಲ್ಲಿ ಪ್ರಮಾಣಕ್ಕೆ ಹೋಗಿದ್ದಾರೆ ಹೊರತು ಅಲ್ಲಿ ಯಾವುದೇ ಹೂವಿನ ಕೊಡೋಕ್ಕಾಗಲಿ ಹೋದರಲ್ಲ. ಇನ್ನೊಂದು, ಚುನಾವಣೆಯಲ್ಲಿ ನಡೆಯುವಾಗ ಏನು ಕೌಂಟಿಂಗ್ ನಡೆಯುವಾಗ
ಅಲ್ಲಿ ಪ್ರತಿಭಟನೆ ಮಾಡಲೇಬೇಕಾಗುತ್ತೆ. ಕೆಲವಷ್ಟು ಸತ್ಯಾಸತ್ಯತೆಗೆ ಅಲ್ಲಿನ ತಪ್ಪುಗಳಾದಾಗ ಅಲ್ಲಿ ಅನ್ಯಾಯ ಆಗ್ತಿದ್ದಂಗೆ ಪ್ರತಿಭಟನೆ ಮಾಡಬೇಕಾಗುತ್ತೆ. ಅದನ್ನು ಪುಡಿ ರೌಡಿ ಅಂತ ಹೇಳೋದು ಅಂಥ ಸಿಲ್ಲಿ ವಿಚಾರಗಳನ್ನ ನೀವು ಮಾತನಾಡಬೇಡಿ. ನಮ್ಮ ನಾಯಕರು ಏನನ್ನೋದು ನಮ್ಗೆ ಗೊತ್ತಿದೆ. ನಿಮ್ಮ BJP ಹಿರಿಯ ನಾಯಕರನ್ನೇ ಕೇಳಿ ನೋಡಿ, ಸುದೀಪ್ ಕುಮಾರ್ ಮುರಳಿ ಹೇಗೆ ಅನ್ನೋದು ಕೇಳಿ ನೋಡಿ, ಅವರೇ ಹೇಳ್ತಾರೆ. ನೀವು ಮಾಧ್ಯಮದಲ್ಲಿ ಕೂತ್ಕೊಂಡು ಏನು ಅವ್ರ ಬಗ್ಗೆ ಏನು ಕೇಳಬೇಕಾಗಿಲ್ಲ ಇಲ್ಲ. ನೀವು ಬನ್ನಿ, ಎಲ್ಲಿಗಾದ್ರೂ ಪ್ರಮಾಣಕ್ಕೆ ಬನ್ನಿ. ರಮೇಶ್ ಭಟ್ರು ಹೇಳಿದ್ರೆ ಶೃಂಗೇರಿ ಶಾರದಾ ಪೀಠಕ್ಕೆ ಪ್ರಮಾಣ ಮಾಡಿ, ಹಿಗ್ಗಕ್ಕೆ ಬಂದಬೇಕು ಪ್ರಮಾಣವನ್ನು ಮಾಡಿ, ನಾವು ಪ್ರಮಾಣಕ್ಕೆ ಬರ್ತೀವಿ. ನ್ಯಾಯ ದೇಗುಲದಲ್ಲೂ ನಾವು ನೋಡ್ತೀವಿ, ನ್ಯಾಯಾಲಯದಲ್ಲೂ ಕೂಡ ಪ್ರಮಾಣ ಮಾಡ್ತಾರೆ. ಸತ್ಯವನ್ನೇ ಹೇಳ್ತೇನೆ ಅಂತ ಪ್ರಮಾಣ ಮಾಡಿಸ್ತಾರೆ. ಅದೇ ರೀತಿ ದೇವಗಳ ನಾವೆಲ್ಲ ನಂಬಿಕೆ ಇಟ್ಟಿದ್ದೀವಲ್ಲ, ನಂಬಿಕಾ ಶ್ರದ್ಧಾ ಕೇಂದ್ರಗಳು, ಅಲ್ಲೂ ನಾವು ಪ್ರಮಾಣ ಮಾಡ್ತೀವಿ. ಇದರಲ್ಲಿ ಯಾರನ್ನು ಬಾಯಿ ಮುಚ್ಚಿಸೋದು ಅಥವಾ ಆ ರೀತಿ ವಿಚಾರಗಳೇನಿಲ್ಲ. ಸತ್ಯ ಹೊರಬರಲಿ ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿದೆ. ರಾಜೇಗೌಡರು ತಪ್ಪು ಮಾಡಿದರೆ ಅವರೇ ಹೇಳಿದ್ದಾರೆ, ನಾನು ತಪ್ಪು ಮಾಡಿದರೆ ನನಗೆ ಶಿಕ್ಷೆ ಆಗಲಿ ಅಂತ ರಾಜೇಗೌಡರು ಹೇಳಿದ್ದಾರೆ. ಜೀವರಾಜು ಅಷ್ಟು ದೊಡ್ಡತನ ತೋರಲಿ ಅನ್ನೋದೇ ನಮ್ಮೆಲ್ಲರ ಆಶೆ ಆಗಿದೆ. ಮತ್ತೊಂದು ವಿಚಾರ ಏನು ತಾಲೂಕು ಕಾರ್ಯದರ್ಶಿಯರು ಹೇಳ್ತೀವಿ, ಅಭಿವೃದ್ಧಿ ಆಗಿಲ್ಲ, ನಮ್ಮ ರೋಡ್ ಬಾಳೆಗಿಡ ಎಲ್ಲ ನೆಟ್ಟು. ಈ ಕ್ಷೇತ್ರದಲ್ಲಿ 20 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದವರು ಜೀವರಾಜು 3 ಬಾರಿ MLA ಆಗಿದ್ರು ಅಂತ ಕಾಣುತ್ತೆ. ಮತ್ತು 5 ವರ್ಷ ಮಿನಿಸ್ಟ್ರು MLA 3 ಬಾರಿ ಆಗಿದ್ರು. ಮತ್ತು CM ರಾಜಕೀಯ ಕಾರ್ಯದರ್ಶಿಯಾಗಿ 5 ವರ್ಷ ಮಾಡಿದ್ರು. ಸತತ 20 ವರ್ಷಗಳಾದ ಅತಿ ಹೆಚ್ಚು ನಮ್ಮ ಕ್ಷೇತ್ರದಲ್ಲಿ ಅಧಿಕಾರದಲ್ಲಿದ್ದರು ಜೀವರಾಜ್. ಯಾಕೆ ಜೀವರಾಜ್ ಅವ್ರ ಕಾಲದಲ್ಲಿ ನೀವು ರಸ್ತೆಗಳು ಮಾಡಿಸ್ಬೇಕಾಗಿಲ್ಲ? ರಾಜೇಗೌಡರಿಗೆ ಸಿಕ್ಕಿರೋದು 2 ವರ್ಷ ಮಾತ್ರ. ಇನ್ನಿನ 5 ವರ್ಷದಲ್ಲಿ ನೀವೇ ರಾಜಕೀಯ ಕಾರ್ಯದರ್ಶಿ ಆಗಿದ್ದೆ. ಅವಾಗ ಕೂಡ ಸುಮಾರು ಅಡ್ಡಗಾಲನ್ನ ಹಾಕಿದ್ರಿ, ಅದನ್ನು ರಾಜೇಗೌಡರು ಕೂಡ ಹೇಳಿದ್ದಾರೆ. ಈಗೇನು 2.5 ವರ್ಷದಲ್ಲಿ ಅವರಿಗೆ ಸಿಕ್ಕಂಥ ಫ್ರೀ ಟೈಮಲ್ಲಿ ಪಾಪ ಅವರಿಗೆ ED ತನಿಖೆ, ಇನ್ಕಮ್ ಟ್ಯಾಕ್ಸ್ ತನಿಖೆ, ಈ ಕೋರ್ಟು ಇದ್ರ ಬಗ್ಗೆ ಓಡಾಡೋದೇ ಜಾಸ್ತಿ. ಅಂಥದ್ರಲ್ಲೂ ಕೂಡ ಅವ್ರಿಗೆ ಸಿಕ್ಕಂಥ ಸಮಯದಲ್ಲಿ ಸುಮಾರಷ್ಟು ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನ